ಅಲ್ಲ ಕಣಪ್ಪ. ಓ ಜಯಣ್ಣರೇ, ಓ ನೀವು ಗಜೇಂದ್ರ ಊರವ್ರನಾ? ಹ್ಞೂ ಕಣ್ರಿ. ಓ ನಾವು ಗಜೇಂದ್ರ ಊರವ್ರನೇ. ಓ ಈಗ ಅದೇ ನಾವೊಂದ್ ಸ್ವಲ್ಪ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತೀವಲ್ಲ, ಹಂಗಾಗಿ ನಿಮ್ಮ ಮಾವನವ್ರಿಗೆ ರಾಜೇಶಪ್ಪ ಇದಾರಲ್ಲ ಅವರಿಗೆ ಫೋನ್ ಮಾಡಿ, ಓ ಭಟ್ರು ನಮ್ಮವ್ರು ಇದಾರೆ ನಮ್ಮ ಕಡೆಯವ್ರಿಗೆ ಕಳಿಸ್ಕೊಡ್ತೀವಿ ಕಣ್ ಹೇಳ್ರಿ ಅಂತ ಹೇಳಿರು. ನಾನು ನಮ್ಮ ಸಾವ್ಕಾರು ಮನೆಯದು ಈಗ ಮೊನ್ನೆ ನೀವು ಮನೆಗೆ ಬಂದಿದ್ರಲ್ಲ, ಮನೆ ನೋಡಕ್ ಬಂದಿದ್ರಲ್ಲ ನಮ್ಮ ಸಾವ್ಕಾರು ಮನೆಗೆ, ಅವತ್ತು ಕೂಡ ನಾನೇ ಅಡಿಗೆ ಮಾಡಿದ್ದು. ಹ್ಞೂ. ನಮ್ಮ ಸಾವ್ಕಾರು ಮನೆಯದು ಚಿಕನ್ ಮಟನ್ದ ಅಡಿಗೆ ಆಗ್ಲಿ, ಸ್ವೀಟ್ ಏನಾರು ಸಿಹಿ ತಿಂಡಿ ಮಾಡೋದಾಗ್ಲಿ, ಒಂದು ಜಾತ್ರೆಗಾಗ್ಲಿ ಎಲ್ಲದಕ್ಕೂ ನಾನೇ ಮಾಡ್ಕೊಡೋದು. ಹ್ಞೂ. ಮೊದ್ಲಿಂದಾನು ಅಷ್ಟೇ, ಇವಾಗ್ಲೇ ಅಂತ ಇರಲ್ಲ, ಫಸ್ಟಿಂದಾನು ಅಷ್ಟೇನೆ. ಅವತ್ತು ಬಂದಿದ್ರಲ್ಲ, ಅವತ್ತು ಅಡಿಗೆ ಎಲ್ಲ ಚೆನ್ನಾಗಿತ್ತು ತಾನೇ ಮತ್ತೆ ನಾನು ಮಾಡಿದ್ದು? ಬಾಳ ಅಂದ್ರೆ ಬಾಳ ರುಚಿಯಾಗಿತ್ತು, ಬಾಳ ಚೆನ್ನಾಗಿತ್ತು ಕಣ್ರಿ. ಸುಳ್ಳ್ಯಾಕೆ ಹೇಳೋಣ. ವಾ, ಸಕ್ಕ ಟೇಸ್ಟಿಯಾಗಿ ಮಾಡಿದ್ರಿ ಕಣ್ ಹೇಳ್ರಿ ಮಾತ್ರ. ಅದು ಪಾಯಸ ಮಾಡಿದ್ರಲ್ಲ ನೀವು, ಇದ್ರದ್ದು ಶಾವ್ಗೆ ಪಾಯಸ ಮಾಡಿದ್ರಲ್ಲ, ಅದೆಷ್ಟು ರುಚಿಯಾಗಿತ್ತು ಅಂತೀರಾ? ಆ ಹಂಗಾರೆ ನೀವು ದೊಡ್ಡ ದೊಡ್ಡ ಆರ್ಡರ್ ಎಲ್ಲ ಮಾಡ್ತೀರಾ ಹಂಗಾರೆ? ಹ್ಞೂ ಕಣ್ರಿ, ದೊಡ್ಡ ದೊಡ್ಡ ಮದ್ವೆ ಎಲ್ಲದಕ್ಕೂ ನಾನೇ ಮಾಡಕ್ ಹೋಗ್ತೀನಿ. ಬೀಗ್ರೂಟಕ್ಕೆ ಮಟನ್ನು ಸಾಂಬಾರು, ಮಟನ್ ಕೈಮಾ ಆಗ್ಲಿ, ಪ್ರತಿಯೊಂದೂ ನಾನೇ ಮಾಡ್ತೀನಿ. ಕೈಮಾ ಗೊಜ್ಜು ಮಾಡೋದಾಗ್ಲಿ, ಸಾಂಬಾರು ಮಾಡೋದಾಗ್ಲಿ, ಪ್ರತಿಯೊಂದು ನನ್ನ ಜೊತೆ ಇನ್ನೊಬ್ಬ ಇಬ್ರಿಗೆ ಕರ್ಕೊಂತೀನಿ. ದೊಡ್ಡ ದೊಡ್ಡ ಆರ್ಡರ್ಗಳಿದ್ರೆ ಮಾಮೂಲಿ ಸಣ್ಣ ಪುಟ್ಟ ಒಂದು 50 ಜನಕ್ಕೆ 100 ಜನಕ್ಕೆ ಏನಾರು ಅಡಿಗೆ ಮಾಡೋದಿದ್ರೆ ನಾನು ಒಬ್ಬನೇ ಹೋಗ್ಬಿಡ್ತೀನಿ, ಯಾರಿಗೂ ಕರ್ಕೊಳಲ್ಲ. ಅಂದ್ರೆ ನಾನು ಮೊದ್ಲಿಂದ ಇದೇ ಕೆಲಸ ಅಲ್ಲೂರ ಮಾಡೋದು, ಹಂಗಾಗಿ ನನಗೆ ಮೊದ್ಲಿಂದ ರೂಢಿ ಆಗ್ಬಿಟ್ಟೈತೆ. ಹ್ಞೂ. ಮತ್ತೆ ಸಿಹಿ ತಿಂಡಿನೂ ಅಷ್ಟೇ ಎಲ್ಲ ಮಾಡ್ತೀನಿ ನಾನು, ಇಂಥದ್ದು ಮಾಡಲ್ಲ ಅಂತ ಏನಿಲ್ಲ. ಮೈಸೂರು ಪಾಕ್ ಆಗ್ಲಿ, ಈಗ ಲಡ್ಡು ಆಗ್ಲಿ, ಜಿಲೇಬಿ ಆಗ್ಲಿ, ಬಾದಾಮ್ ಪುರಿ ಆಗ್ಲಿ, ಪ್ರತಿ ಒಂದೂ ಮಾಡ್ತೀನಿ. ನಾನು ಮೊದಲು ನಮ್ಮ ಅಪ್ಪರು ಭಟ್ರು ಇದ್ರು, ಇವಾಗ ನಮ್ಮ ಅಪ್ಪನ ಜೊತೆ ಮೊದಲಿಂದ ನಾನು ಕಲ್ತಿ ನಮ್ಮ ಅಪ್ಪನ ಜೊತೆ ಹೋಗಿ ಹೋಗಿ ನನಗೂ ಅದೇ ಅಭ್ಯಾಸ ಆಗ್ಬಿಟ್ಟೈತೆ. ಎಲ್ಲ ಥರದ್ದು ಮಾಡ್ತೀನಿ. ಅದೇ ಕಣ್ಜಯಣ್ಣ, ನಾನು ಅವಾಗ್ಲಿಂದ ನೋಡ್ತಿದ್ದೀನಲ್ಲ, ಎಷ್ಟು ಬಿರುನೆ ನೀವು ಮಾಡಿಬಿಟ್ರಿ ಅಂದ್ರೆ, ಈ ಲಡ್ಡು ಇವೆಲ್ಲದನ್ನು ಎಷ್ಟು ಬಿರುನೆ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ, ಜಿಲೇಬಿ ಮಾಡಿದಿರಾ, ಲಡ್ಡು ಮಾಡಿಬಿಟ್ರಿ, ಇನ್ನೇನೋ ಬೂಂದಿ ಮಾಡಿಬಿಟ್ರಿ, ಬೂಂದಿ ಖಾರ ಮಾಡಿಬಿಟ್ಟಿದ್ದೀರಾ. ಎಷ್ಟು ಬಿರುನೆ ನಾನು ಇವತ್ತೇ ಆಗಲ್ಲ, ಸಾಮಾನ್ಯಕ್ಕೆ ಸಾಯಂಕಾಲ ಮಾಡ್ತೀರಾ ಅಂತ ನಾನು ನೋಡ್ತಿದ್ದೀನಿ. ಎಷ್ಟು ಬಿರುನೆ ಮಾಡಿಬಿಟ್ರಿ ಅಲ್ವಾ? ನನಗೆ ಖುಷಿ ಆಗೋಯ್ತಪ್ಪ ನೋಡಿನಿ. ಅಲ್ಲ ಕಣ್ರಿ ಜಯಣ್ಣರೇ, ಯಾಕೆ ನೀವು ತಡ ಮಾಡ್ಕೊಂಬಂದ್ರಿ? ಒಂದು ಸ್ವಲ್ಪ ಬೇಗ ಬಂದಿದ್ರಿ ಇನ್ನೂ ಬೇಗನೆ ಆಗೋಗ್ಬಿಡ್ತಿತ್ತು ಏನೋ ಅತ್ಲಾಗಿ. ಹ್ಞೂ. ನೀವು ಇಷ್ಟೊಂದು ಸ್ಪೀಡಾಗಿ ಮಾಡ್ತೀರಾ ಅಂತ ಮೊದಲೇ ಗೊತ್ತಾಗಿದ್ರೆ ನನಗೆ ನಾಳೆ ಬೆಳಿಗ್ಗೆನೇ ಬಂದು ಮಾಡ್ರಿ ಅಂತ ಹೇಳ್ಬಿಡ್ತಿದ್ದೆ ಆರಾಮಾಗಿ ನಾನು. ಇಲ್ಲ ಕಣಪ್ಪ, ನಾನು ಬೇಗ ಬರೋಣ ಅಂತಾನೆ ಹೊರಟಿದ್ದೆ. ಅಲ್ಲೊಂದು ಆರ್ಡ್ರ್ ಇತ್ತು. ಅಲ್ಲೂ ಇವತ್ತು ಮನೆ ನೋಡಕ್ ಬರ್ತಿದ್ದಾರೆ ನಮ್ಮೂರಲ್ಲೇನೆ. ಹಂಗಾಗಿ ಅವ್ರೇನು ಮಾಡಿರು, ಒಂದು ಸ್ವಲ್ಪ ಬೇಗ ಅರ್ಜೆಂಟಾಗಿ ಏನಾರ ತಿಂಡಿ ಸ್ವಲ್ಪ ಪಾಯಸ ಅನ್ನಂಗೆ ಸ್ವಲ್ಪ ಮಾಡ್ಕೊಡಪ್ಪ ಅಂತ ಹೇಳಿದ್ರು. ಅವರೇ ಮಾಡ್ಕೊಡ್ತಾರೆ, ಆದ್ರೆ ಏನು ಮಾಡ್ತೀಯ, ಒಂದು 50 ಜನಕ್ಕೆ ಒಂದು ಸ್ವಲ್ಪ ಮಾಡ್ಕೊಟ್ಟು ಹೋಗಪ್ಪ, ನಮಗೆ ರುಚಿಯಾಗಿ ಮಾಡಕ್ ಬರೋಲ್ಲ ಜಾಸ್ತಿ ಜನಕ್ಕೆ ಅಂತ ಬೇರೆ ಹೇಳಿರು. ಹಂಗಾಗಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಪಾಯಸ, ಸ್ವಲ್ಪ ಇದು ಪಲ್ಯ, ಅದ್ರ ಜೊತೆ ಸ್ವಲ್ಪ ಇದು ಪುಳಿಯೋಗರೆ ಮಾಡಿಕೊಟ್ಟು ಪಟ್ಟಂತ ಬಂದ್ಬಿಟ್ಟೆ. ಇಷ್ಟೇ ಹೇಳಿದ್ದವರು, ಪಾಯಸ ಪುಳಿಯೋಗರೆ ಏನಾದ್ರೂ ಸ್ವಲ್ಪ ಲೈಟಾಗಿ ಪಲ್ಯ ಏನಾದ್ರು ಮಾಡ್ಕೊಡೋಣ ಅಂತ ಮಾಡಿಕೊಟ್ಟು ಪಟ್ಟಂತ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೆ, ಎದ್ದಡ್ಕೆಲ್ಲ ನೀನು ಇಲ್ಲಿ ಬರ್ಬೇಕಂತಾನೆ 6 ಗಂಟೆಗೆ ಹೋಗಿ ಅಲ್ಲಿ ಮಾಡಿಬಿಟ್ಟು, ಅಲ್ಲಿ ಮಾಡಿ ರೆಡಿ ಎಲ್ಲ ಮಾಡಿಬಿಟ್ಟು 9 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೆಡಿ ಎಲ್ಲ ಮಾಡ್ಕೊಂಡು ತಿರ್ಗಾ ನಮ್ಮನೆಗೆ ಬಂದು ನಾನು ತಿಂಡಿ ತಿನ್ಕೊಂಡು ತಿರ್ಗಾ ಇಲ್ಲಿ ಬರೋಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು. ಇಲ್ಲ ಅಂದಿದ್ರೆ ನಾನು 8-9 ಗಂಟೆಗೆ ಇಲ್ಲಿರೋ ನಾನು. ಏನು ಮಾಡ್ತೀರಾ ಹೇಳ್ರಿ? ಈಗ ಊರವರು, ಊರ್ ಜನಗಳು ಒಂದು ಪ್ರೀತಿಯಿಂದ, ಒಂದು ವಿಶ್ವಾಸದಿಂದ ನಮ್ಮ ಜಯಣ್ಣ ಅಂತ ಕರೀತಾರೆ. ಈಗ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಲ್ವರ? ಹಂಗಾಗಿ ನಾನು ಯಾವತ್ತೂ ಕೂಡ ಯಾರಿಗೂ ಕೂಡ ಅಷ್ಟೇ ಬರಲ್ಲ ಹಂಗೆ ಹಿಂಗೆ ಅಂತ ಯಾವತ್ತೂ ಏನು ಹೇಳಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮೀರಿ ಮಾಡಿಬಿಟ್ಟು ಬರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ನೋಡ್ರಿ, ಈಗ ನಮ್ಮೂರು ಸಾವುಕಾರರು ಪಾಪ ನೀನೇ ಹೋಗಲ್ಲಿ ಮಾಡ್ಕೊಡೋ ನಮ್ಮ ಬೀಗ್ರ ಮನೆಗೆ ನಿಶ್ಚಿತಾರ್ಥಕ್ಕೆಲ್ಲ ಅದನ್ನು ಭಾಳ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಹೇಳಿರು. ಇವಾಗ ನಾನು ಮಾಡಲ್ಲ ಅಂತ ಹೇಳಕ್ಕಾಗುತ್ತಾ? ಹಂಗಾಗಿ ಬಂದಿದ್ದು. ಬಿಡಿ, ನಮ್ಮ ಸಾವುಕಾರರು ನಮ್ಮ ರಂಗಜ್ಜ ಅಂದ್ರೆ ನನಗೆ ಬಲು ಇಷ್ಟ ಮೊದ್ಲಿಂದನೂ ಅಷ್ಟೇ. ಅವ್ರ ನೆಂಟ್ರಿಷ್ಟದ್ದು ಆಗ್ಲಿ, ಯಾರ್ದಾರು ಇರ್ಲಿ, ಅಡಿಗೆದು ಆರ್ಡ್ರ್ ಇದ್ರೆ ಮೊದಲು ನನಗೆ ಕರೆದು ಹೇಳೋದವರು. ಗೊತ್ತಾಯ್ತು ಕಣ್ ಬಿಡ್ಜು ಅಣ್ಣ. ಅಲ್ಲ, ನಮ್ಮ ಮನೇಲಿಗೂ ಅಷ್ಟೇ. ಇವಾಗ ನಮ್ಮ ಮನೆ ಏನಾರ ಫಂಕ್ಷನ್ ಏನಾರ ಇದ್ರು ಕೂಡ ನಿನ್ಗೆ ಕರಿಯೋದ್ ಕಣ್ ಹೇಳಪ್ಪ. ಈಗ ಮುಂದೆ ಈಗ ಬೀಗ್ರೂಟ ಏನಾರ ಮಾಡಿಸ್ತೀವಂದ್ರೆ, ನಮ್ಮ ಮನೇಲಿ ಏನಾರು ಜಾತ್ರೆ ಏನಾರು ಮಾಡಿಸ್ತೀನಂದ್ರೆ, ಪ್ರತಿಯೊಂದಕ್ಕೂ ಜಾತ್ರೆಗೆ ಏನಾರು ಅಡಿಗೆ ಭಟ್ರು ಕರಿಬೇಕಂದ್ರೆ ನಿನ್ಗೆ ಕರೆಸ್ತೀನಿ ಕಣ್ ಜಯಣ್ಣ. ನೀನಂದ್ರೆ ಈಗ ನಮ್ಮವರೇ ಆಗ್ಬಿಟ್ಟಿದ್ಯಾ. ಮತ್ತಿನ್ನೊಂದು ಏನಂದ್ರೆ, ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಳ್ತೀಯ. ಒಂದು ಐಟಮ್ ಇಲ್ಲ ಅಂದ್ರೂ ಒಂದು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿಬಿಟ್ಟು ತರಿಸಿನೋ ಇಲ್ಲ ತಗೊಂಬರೋವರೆಗೂ ವೆಯ್ಟ್ ಮಾಡಿನೋ ಅರ್ಥ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಡ್ತೀಯ, ಅಡ್ಜಸ್ಟ್ ಮಾಡ್ಕೊಂಡು. ಇದೇ ಅಲ್ವಾ ನಮಗೂ ಬೇಕಾಗಿರೋದು. ಭಾಳ ಚೆನ್ನಾಗಿ ಮಾಡ್ತೀಯ ಕಣ್ ಹೇಳಪ್ಪ. ಮಾತಾಡಂಗಿಲ್ಲ ನಿನ್ನ ಬಗ್ಗೆ ನಾನು. ನಾನು ಅವಾಗ್ಲಿಂದ ನೋಡ್ತಾನಿದ್ದೀನಿ, ಬಂದಾಗ್ಲಿಂದ ನಾನು ಎಲ್ಲ ನಾನು ಎಷ್ಟು ಆಗ್ಬಿಟ್ಟು ಅಷ್ಟು ಸಪೋರ್ಟ್ ಮಾಡಿದೆ ನಾನು. ಆದ್ರೆ ನನಗೆ ನೀನು ಜಾಸ್ತಿ ಕರಿಲೇ ಇಲ್ಲಪ್ಪ. ಸಾಮಾನ್ಯಕ್ಕೆ ಲಡ್ಡು ಎಲ್ಲ ಕಟ್ಟೋದಕ್ಕೆ, ಜಿಲೇಬಿ ಮಾಡೋದಕ್ಕೆ, ಅದು ಇದಕ್ಕೆ ಏನಕ್ಕಾದ್ರೂ ಒಂದು ಸ್ವಲ್ಪ
ಎತ್ತಿಡೋದಕ್ಕೂ ಏನೋ ಕರ ಕರಿತೀನಂತ ನಾನು ಕಾಯ್ಕೊಂಡಿದ್ದೀನಿ. ನೋಡ್ತಾನೆ ಇದೀನಲ್ಲ, ಪಟ 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 ಅಂತ ಮಾಡ್ತಾನೆ ಇದೀಯಪ್ಪ ಒಂದೇ ಸಮಕ್ಕೆ ಕೆಲಸಗಳನ್ನ. ಅಲ್ಲ ಮಾಡಿ ಮುಗಿಸೇ ಬಿಟ್ಟೆ ಅತ್ಲಾಗಿ. ಈಗ ಜಯಣ್ಣ, ಈಗ ಇನ್ನೇನು ಬಾದಾಮ್ ಪುರಿ ಮಾಡಿದೀರಾ, ಜಿಲೇಬಿ ಮಾಡಿದೀರಾ, ಮತ್ತೆ ಇದು ಏನಪ್ಪ ಲಡ್ಡು ಮಾಡಿದೀರಾ. ಇಷ್ಟ ಆಯ್ತಲ್ನೂರ? ಇನ್ನೇನು ಸ್ವೀಟ್ ಇಷ್ಟೇ ಅಲ್ವಾ ನಾವು ಹೇಳಿದ್ದು? ಇಷ್ಟು ಮುಗಿಸ್ಬಿಟ್ಟು ಈಗ ಇವತ್ತಿನ್ನೇನು ಏನು ಮಾಡಲ್ಲ ಅಲ್ಲೂರ ಇವತ್ತು? ಕಣ ಇವತ್ತು ಸಾಕಲ್ವ ಇನ್ನೇನು? ಎಲ್ಲ ಸ್ವೀಟ್ ಎಲ್ಲ ಮಾಡಾಯ್ತು. ಇಲ್ಲ ನಾಳೆ ಟೈಮ್ ಸಿಕ್ಕಿದ್ರೆ ನನಗೊಂದು ಸ್ವಲ್ಪ ಬೇಗನೆ ಬಂದ್ಬಿಟ್ಟು ಮಾಡ್ತಿದ್ದೆ ಹೇಳ್ರಿ. ಆದರೆ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಬೇಡ. ನಾಳೆ ಬಂದ್ಬಿಟ್ಟು ತಿರ್ಗಾ ನಾವು ಅಲ್ಲಿ ಅಡುಗೆ ಎಲ್ಲ ಮಾಡೋದು ಹೊತ್ತಾಗಿ ಹೋಗ್ಬಿಡುತ್ತೆ. ಹಂಗಾಗಿ ಇವತ್ತು ಸ್ವೀಟ್ ಮಾಡ್ಕೊಂಬಿಟ್ಟೆ. ಇನ್ನೇನು ಅಂತ ಕೆಲಸಗಳು ಏನಿಲ್ಲ ಇವತ್ತು. ಸಾಕು ಇವತ್ತಿಗೆ ಮುಗಿಸ್ಬಿಡೋಣ ಇದು, ಆಯ್ತಾ? ಮತ್ತೆ ಇನ್ನೇನು ನಾಳೆ ನಾಳೆ ಏನೇನು ಮಾಡಬೇಕು ಹೇಳ್ರಿ ಇನ್ನೊಂದ್ಸಲಿ ನನಗೆ. ಇನ್ನೊಂದು ಐಟಮ್ಗಳೆಲ್ಲ ತರಿಸಿದ್ದೀನಲ್ಲ ಇನ್ನೇನು. ಒಂದು ಸ್ವಲ್ಪ ಇದು ಕಡಲೆಕಾಳು ಐತಲ್ಲ, ಕಡಲೆಕಾಳು ನೆನಾಕ್ಬೇಕು. ಕಡಲೆಕಾಳು, ಕಡಲೆಬೇಳೆ ಮತ್ತೆ ಕೋಸಂಬರಿಗೆ ಹೆಸರು ಕಾಳು ನೆನಾಕ ಕೇಳಿದ್ದೀನಿ. ಹಂಗೆ ಇವರೇ ಇದು ಹಾಲು ತಗೊಂಬಂದು ಹಾಲು ಕಾಯಿಸ್ಬೇಕು ಮಜ್ಜಿಗೆ ಮೊಸರು ಮಾಡೋದಕ್ಕೆ, ಸರಿನಾ? ಹಂಗೆ ಇನ್ನೊಂದು ಏನು ಹೇಳಿದ್ನಪ್ಪ ನಾನು, ಮತ್ತೆ ಇದನ್ನು ಬೇಕು ನನಗೆ. ಏನಂತೀರಾ? ಸಾಂಬಾರ್ಗೆ ಕಾಯಿಗಳು, ತೆಂಗಿನಕಾಯಿ ಎಲ್ಲ ಒಡೆದು ಪಟ ಪಟ ಅಂತ ಕೊಟ್ಬಿಡ್ಬೇಕು ನಾಳೆ. ಇನ್ನೊಬ್ರಿಗೆ ಕರ್ಕೊಂಬರ್ತೀನಿ ನನ್ನ ಜೊತೆ ಅಡುಗೆ ಮಾಡೋದಕ್ಕೆ. ಆದ್ರೂ ನನ್ನ ಜೊತೆ ಸ್ವಲ್ಪ ಸಪೋರ್ಟಿವ್ ಆಗಿರ್ಬೇಕು. ಕೇಳಿದ ಐಟಮ್ ಎಲ್ಲ ಪಟ 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 ಅಂತ ಕೊಟ್ರೆ ನಾನು ಬೆಳಿಗ್ಗೆ ಒಂದು 6 ಕಾಲ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಇಲ್ಲಿ ಬಂದು 8-8:30 ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಮಾಡಿ ಕೊಟ್ಬಿಡ್ತೀನಿ ನಿಮಗೆ, ಆಯ್ತಾ? ತಿಂಡಿಲಿ ಇವಾಗ ಚಿತ್ರಾನ್ನ ಮಾಡೋಣ, ಪುಳಿಯೋಗರೆ ಮಾಡೋಣ, ಪಲಾವ್ ಮಾಡೋಣ, ಏನಂತ ನನಗೆ ಹೇಳಿಲ್ಲಪ್ಪ ನೀವು. ತಿಂಡಿ ಏನೋ ಒಂದು ಮಾಡ್ಕೊಡಿರಂತ ಕಣ್ ಹೇಳ್ರಿ ಅಂತ ಹೇಳಿದ್ರಿ. ಯಾವುದೋ ಒಂದು ಐಟಮ್ ತಿಂಡಿ ಮಾಡ್ರಿ ಅಂತ ಹೇಳಿದ್ರಿ. ಈಗ ಏನು ಮಾಡೋಣಪ್ಪ ಇವಾಗ ತಿಂಡಿನ? ಯಾವ ತಿಂಡಿ ಮಾಡೋಣ? ಓಹೋ ಜಯಣ್ಣರೇ, ಏನ್ ಜಯಣ್ಣರೇ ಅಲ್ಲೇ ಮಾಡಿ ಮುಗಿಸೇ ಬಿಟ್ಟಿದ್ದೀರ ಅತ್ಲಾಗಿ. ನಾನು ಇನ್ನು ಇವಾಗ ಶುರು ಮಾಡ್ತಿದ್ದೀರಂತ ನಾನು ಬರ್ತಿದ್ದೀನಿ. ಯಾವಾಗ ಬಂದ್ರಿ ನೀವು? ನೀವು ಬಂದಿರೋದೇ ಗೊತ್ತಾಗ್ಲಿಲ್ವಲ್ಲ ನನಗೆ. ಹೆಂಗ ನಮ್ಮ ಅಳಿಯಂದ್ರ ಜೊತೆಲಿ ಇದಾರಂತ ಹೆಂಗ ಬೇಗ ಬೇಗ ಮಾಡಿದೀರಾ? ಅಳಿಯಂದ್ರು ಇರೋದಕ್ಕೆ ಹೆಂಗ ಸರಿ ಆಗ್ಬಿಟ್ಟೈತ್ ಕಣ್ ಹೇಳ್ರಿ. ಇಲ್ಲ ಅಂತಿದ್ರೆ ನನಗೆ ಬಲು ತಲೆನೋವು ಆಗ್ಬಿಡೋದು. ಅಳಿಯಂದ್ರೆ ಅಲ್ಲ ಎಲ್ಲ ಮಾಡಿ ಮುಗಿಸೇ ಬಿಟ್ಟಿದ್ದಾರೆ ಜಯಣ್ಣರು. ಸ್ವೀಟ್ ಎಲ್ಲ ಮಾಡಿದ್ದಾರೆ. ಜಯಣ್ಣ ಮುಗೀತಾ ಎಲ್ಲ ಮಾಡಿ? ರಾಜೇಶಣ್ಣ ಎಲ್ಲ ಆಯ್ತು, ಇನ್ನೇನು ಎಲ್ಲ ಮುಗೀತು. ಸ್ವೀಟಿಂದೆಲ್ಲ ಮುಗ್ದೋಗೈತೆ. ಈಗ ನಾಳೆ ಬೆಳಿಗ್ಗೆನೇ ಬಂದ್ಬಿಡ್ತೀನಿ ನಾನು, ಸರಿನಾ? 5-5:30 ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಬಂದು ಅಡುಗೆ ಎಲ್ಲ ಶುರು ಮಾಡ್ಕೊಂಡು ಕಣ್ ಹೇಳ್ರಿ. ನೀವು ಒಂದು ಸ್ವಲ್ಪ ಬೇಗ ತರಕಾರಿಗಳೆಲ್ಲ ತಗೊಂಬಂದಿರ್ಬೇಕು. ನನಗೆ ಸಾಂಬಾರು ಮಾಡೋದಕ್ಕೂ ತರಕಾರಿ ಬೇಕು, ಹಂಗೆ ಮತ್ತೆ ಪಲ್ಯ ಮಾಡೋದಕ್ಕೆ ತರಕಾರಿಗಳು ಬೇಕು. ತರಕಾರಿಗಳು ಅದೇ ಹೇಳಿದ್ದೀನಲ್ಲ ನಾನು, ಬೀನ್ಸು ಮತ್ತೆ ಕ್ಯಾರೆಟ್ ಹೇಳಿದ್ದೀನಿ. ಹಂಗೆ ಕಡಲೆಕಾಳು ನೆನಾಕ ಕೇಳಿದ್ದೀನಿ ಒಂದು ಸ್ವಲ್ಪ ಪಲ್ಯಕ್ಕೆ ಹಾಕೋದಕ್ಕೆ. ಕಡಲೆ ಬೇಳೆನೂ ಬೇಕು ನನಗೆ. ಮತ್ತೆ ತೊಂಡೆಕಾಯಿ ಸಾಂಬಾರ್ಗೆ ಹಾಕೋಕ್ಕೆ ತೊಂಡೆಕಾಯಿ ಇಲ್ಲ ಅಂದರೆ ನುಗ್ಗೆಕಾಯಿ ತಗೊಂಬನ್ನಿ. ನುಗ್ಗೆಕಾಯಿ ಸಾಂಬಾರು ಮಾಡೋಣ, ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಇವೆಲ್ಲ ತಗೊಂಬನ್ನಿ. ಯಾಕಂತೀರ ಪಲ್ಯಕ್ಕೂ ಬೇಕಲ್ಲೂರ, ಅದಕ್ಕೋಸ್ಕರ. ಈಗ ಇವರೇ ರಾಜೇಶಪ್ಪರೇ, ಈಗ ಅವತ್ತು ನೀವು ತಿಂಡಿ ಮಾಡೋದಕ್ಕೆ ಹೇಳಿದ್ರಿ, ಒಂದು ತಿಂಡಿ ಮಾಡೋದಕ್ಕೆ. ಈಗ ತಿಂಡಿ ಮಾಡೋಣ, ಯಾವ ತಿಂಡಿ ಮಾಡೋಣ ಅಂತ ಗೊತ್ತಾಗ್ಲಿಲ್ಲ ನನಗೆ. ಪಲಾವ್ ಮಾಡೋಣ, ಇಲ್ಲ ಪುಳಿಯೋಗರೆ ಮಾಡೋಣ, ಇಲ್ಲ ಚಿತ್ರಾನ್ನ ಮಾಡೋಣ ಅಂತ ಗೊತ್ತಾಗ್ಲಿಲ್ಲ ನನಗೆ. ಯಾವ್ದಂತ ಕರೆಕ್ಟಾಗಿ ಹೇಳ್ಬಿಟ್ರೆ ನಾನು ರೆಡಿ ಮಾಡ್ಕೊಳೋದಕ್ಕೆ ಸರಿಯಾಗಿ ಹೋಗ್ಬಿಡುತ್ತೆ ನನಗೆ. ಅಳಿಯಂದ್ರೆ ಏನ್ ತಿಂಡಿ ಮಾಡ್ಸೋಣ? ಚಿತ್ರಾನ್ನ ಮಾಡಿಸ್ಬಿಡೋಣ? ಅಲ್ಲ ಕಣ ಮಾವ, ಚಿತ್ರಾನ್ನ ಯಾಕೆ ಸುಮ್ಮನಿರ್ ಮಾವ, ಇನ್ನೇನು ಮಾಮೂಲಿ ಮಾಡಿಸ್ತಾನೆ ಇರ್ತೀವಿ. ಈಗ ಮಾವ ನನ್ನ ಪ್ರಕಾರ ಏನು ಮಾಡೋಣ ಗೊತ್ತೇನ ಮಾವ? ಹೆಂಗಿದ್ರು ತರಕಾರಿ ತಗೊಂಬರ್ಲೇಬೇಕಲ್ವರ? ಈಗ ಸಾಂಬಾರು ಮಾಡೋದಕ್ಕೂ ತರಕಾರಿ ಬೇಕು, ಪಲ್ಯ ಮಾಡೋದಕ್ಕೂ ತರಕಾರಿ ಬೇಕು. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಮೆಣಸಿಕಾಯಿ ಇವೆಲ್ಲ ಒಂದು ಸ್ವಲ್ಪ ಜಾಸ್ತಿ ತಗೊಂಬಂದು ಬಟಾಣಿ ನೆನಾಕಿರಿ ಅತ್ಲಾಗೆ ಪಲಾವೆ ಮಾಡಿಸ್ಬಿಡ್ಬೋದಲ್ಲ ಅಂತ ನಂದು ಅನಿಸಿಕೆ. ಪುಳಿಯೋಗರೆ ಏನು ಬೇಡ. ಏನು ಮಾಡೋದಣ್ಣ ಜಯಣ್ಣ? ಹೆಂಗೆ ನಾನು ಹೇಳಿದ್ದೆ ಕರೆಕ್ಟ್ ಆಯ್ತಾ? ಪಲಾವೆ ಮಾಡಿಸ್ಬಿಡೋಣ ಅತ್ಲಾಗಿ. ಹೆಂಗಿದ್ರು ತರಕಾರಿಗಳು ತಗೊಂಬರ್ತೀವಿ. ಇನ್ನೊಂದು ಸ್ವಲ್ಪ ತಿಂಡಿಗೂ ಆಗಂಗೆ ಜಾಸ್ತಿ ತಗೊಂಡ್ಬಿಟ್ರೆ ಮುಗ್ದೆ ಹೋಯ್ತು ಅತ್ಲಾಗಿ ಅಲ್ವಾ? ಏನು ಮಾಡೋಣ ಹೇಳು? ನಾನು ಅದೇ ಹೇಳೋಣ ಅಂತಿದ್ದೆ. ಇನ್ನೇನು ತರಕಾರಿಗಳು ಜಾಸ್ತಿ ಉಳಿಯುತ್ತಲ್ಲ, ಸ್ವಲ್ಪ ಈಗ ಕಡಲೆ ಕಾಳು ನೆನಾಕ್ತಿರಲ್ಲ, ಅದ್ರ ಜೊತೆ ಪಕ್ಕದಲ್ಲೇ ಒಂದು ಸ್ವಲ್ಪ ಬಟಾಣಿನೂ ಒಂದು ಅರ್ಧ ಮುಕ್ಕಾಲು ಕೆಜಿ ಬಟಾಣಿ ತಗೊಂಬಂದು ಬಟಾಣಿನೂ ನೆನಾಕ್ಬಿಡ್ರಿ, ಆಯ್ತಾ? ಇನ್ನೇನು ಮಾಮೂಲಿ ಇನ್ನೇನು ಬೀನ್ಸ್ ತಗೊಂಬರ್ತಿರಲ್ಲ, ಸ್ವಲ್ಪ ಪಲಾವ್ಗೆ ಆಗಂಗು ಇನ್ನೊಂದು ಸ್ವಲ್ಪ ಒಂದು ಕೆಜಿ ಅನ್ನಂಗೆ ಜಾಸ್ತಿ ತಗೊಂಬನ್ನಿ ಪಲಾವ್ ಆಗಂಗೆ. ಕ್ಯಾರೆಟು ಅಷ್ಟೇ, ಒಂದು ಅರ್ಧ ಕೆಜಿ ಕ್ಯಾರೆಟು ಜಾಸ್ತಿ ತಗೊಂಬನ್ನಿ. ಕ್ಯಾರೆಟು ಮತ್ತೆ ಆಲೂಗೆಡ್ಡೆ ಇವೆಲ್ಲ ತಗೊಂಬನ್ನಿ. ಇನ್ನೇನು ಮಾಡೋಣ ಅತ್ಲಾಗಿ ತಿಂಡಿ ರೆಡಿ ಮಾಡೋದಾಗುತ್ತೆ. ಮತ್ತೆ ಇನ್ನೇನು ಹೆಸರು ಕಾಳು ಏನಾಗ್ತೀರಾ? ಹೆಸರು ಕಾಳದು ಹೆಸರು ಬೇಳೆದು ಇದು ಕೋಸಂಬರಿ ಮಾಡೋಣ. ಹೆಸರು ಬೇಳೆದು ನೆನಾಕ್ರಿ ಸಾಯಂಕಾಲ, ಮರಿಬೇಡ್ರಿ. ಮತ್ತೆ ಅದೊಂದು ಸಾಯಂಕಾಲ ಇನ್ನೊಂದ್ಸಲಿ ನಾನು ಫೋನ್ ಮಾಡ್ತೀನಿ, ಏನೇನು ಮಾಡಿದ್ದೀರಾ, ನಾನು ಹೇಳಿದ್ದೆಲ್ಲ ಮಾಡಿದ್ದೀರಾ ಅಂತ ಇನ್ನೊಂದ್ಸಲಿ ನೆನಪು ಮಾಡ್ತೀನಿ ನಾನು. ಆದ್ರೂ ನಿಮಗೆ ಇನ್ನೊಂದ್ಸಲಿ ನಾನು ಹೇಳಿ ಹೋಗ್ತಿರೋದು ಆಟೆಯ, ಬೇಜಾರು ಮಾಡ್ಕೋಬೇಡಿ, ಸರಿನಾ? ಮತ್ತೆ ಇದು ಹಾಲು ತಗೊಂಬರ್ಬೇಕು. ಹಾಲು ತಗೊಂಬಂದ್ಬಿಟ್ಟು ಇವರೇ ರಾಜೇಶಣ್ಣರೇ ಎಪ್ಪಗೆ ಹಾಕ್ಬೇಕು ನೀವು ಸಾಯಂಕಾಲ. ಯಾಕಂತೀರಾ?
ನಾಳೆ ಸ್ವಲ್ಪ ಮಜ್ಜಿಗೆ ಮಾಡ್ಬೇಕಲ್ವಾ, ಊಟದ ಮೇಲೆ ಮಜ್ಜಿಗೆ ಕೊಡಬೇಕು ನೋಡ್ರಿ. ಹಂಗಾಗಿ ಮತ್ತೆ ಪಲಾವ್ ಮಾಡ್ತೀವಿ ಅಂದ್ರೆ ಈಗ ಪಲಾವ್ ಜೊತೆನೂ ಒಂದ್ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಬೇಕು. ಮೊಸರು ಬಜ್ಜಿಗೂನು ಮೊಸರು ಇದು ಬೇಕೇ ಬೇಕಲ್ವರ. ಅದಕ್ಕೋಸ್ಕರ ಹಾಲು ಒಂದ್ 5-6 ಒಂದ್ 10 ಲೀಟರ್ ತಗೊಂಬಂದ್ಬಿಟ್ಟು ಎಪ್ಪಗೆ ಹಾಕ್ಬಿಡ್ರಿ, ಸರಿನಾ? ಇವತ್ತೇನೆ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ರೆ ಬಹಳ ಉತ್ತಮ ಆಗ್ಬಿಡ್ತಿತ್ತು ಏನಪ್ಪ ಅತ್ಲಾಗಿ. ಇವತ್ತೇನೆ ಮಾಡ್ಬಿಟ್ಟು ಮೊಸರು ಒಟ್ನಲ್ಲಿ ಇಲ್ಲ, ಮೊಸರು ಪಾಕೆಟ್ ತಗೊಂಬನ್ನಿ, ನನ್ಗೇನು ಒಟ್ನಲ್ಲಿ ಮೊಸರುನಾರು ತಗೊಂಬನ್ನಿ. ನೀವು ಮನೇಲೆ ತಗೊಂಬಂದ್ಬಿಟ್ಟು ಅಲ್ಲ ಎಪ್ಪಾದ್ರೂ ಹಾಕ್ರಿ, ಒಟ್ನಲ್ಲಿ ನನಗೆ ಮೊಸರು ಕೊಡಬೇಕು ನೀವು ಅಷ್ಟೇ, ಸರಿನಾ? ಈಗ ಇಷ್ಟು ತಿಂಡಿಗಳು ಇಷ್ಟು ಅಡಿಗೆಗಳು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದ್ಸಲಿ ನಿಮ್ಗೆ ಏನಾದ್ರೂ ಅನುಮಾನ ಏನಾರು ಇದ್ರೆ, ಯಾವ್ದಾದ್ರೂ ತಿರ್ಗಾ ಏನಾರು ಬೇರೆದೇನಾರು ತಿಂಡಿ ಗಿಂಡಿ ಮಾಡಿಸ್ಬೇಕು ಅಂತ ಇದ್ರೆ ಬೇಕಾದ್ರೆ ನನಗೆ ಒಂದ್ಸಲಿ ಹೇಳ್ಬಿಡಿ ನೀವು. ಇನ್ನೇನಪ್ಪ ಜಯಣ್ಣ, ಇನ್ನೇನು ಎಲ್ಲ ಐಟಮ್ಗಳು ಇನ್ನೊಂದ್ಸಲಿ ಇನ್ನೇನು ಹೇಳಿದಿನಲ್ಲಪ್ಪ, ಇನ್ನೇನು ಪದೇ ಪದೇ ಹೇಳೋದಿನ್ನೇನು? ಇನ್ನೇನು ಒಂಥರದ ಪಲ್ಯ ಮಾಡ್ಸೋದಕ್ಕೆ ಹೇಳಿದೀನಿ, ಇನ್ನೇನು ಕೋಸಂಬರಿ, ಇನ್ನೇನು ಹೆಸರು ಬೇಳೆದು ಕೋಸಂಬರಿ ಹೇಳಿದೀವಿ. ಅದು ಬಿಟ್ರೆ ಇನ್ನೇನು ಒಂಥರ ತಿಂಡಿ ಪಲಾವು, ಈಗ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳ್ತಿದ್ಯಾ. ಇನ್ನೇನು ಲಡ್ಡು, ಜಿಲೇಬಿ, ಬೂಂದಿ, ಬಾದಾಮ್ ಪುರಿ, ಇಷ್ಟು ತಿಂಡಿ ಮತ್ತೆ ಪಾಯಸ. ಪಾಯಸ ಅಂದ್ರೆ ಶಾವಿಗೆ ಪಾಯಸನೇ ಮಾಡಿಬಿಡಪ್ಪ ಪಾಪ. ಭಾಳ ಚೆನ್ನಾಗಿ ಮಾಡ್ತೀಯಲ್ಲ. ಈಗ ನಿಮ್ಮ ಅಲ್ಲಿ ಊರಿಗೆ ಬಂದಾಗ ನಮ್ಮ ಸಾವುಕಾರ ಮನೇಲಿ ಬೀಗ್ರ ಮನೇಲಿ ಮಾಡಿದ್ದಲ್ಲಪ್ಪ ಇದು ಪಾಯಸ, ನೀನೆಲ್ವಾ ಇನ್ನೇನು ಅಲ್ಲೂ ಅಡುಗೆ ಮಾಡಿದ್ದು? ಆ ಬೀಗ್ರ ಮನೇಲಿ ಮಾಡಿದ್ದು ಪಾಯಸ ಭಾಳ ಚೆನ್ನಾಗಿತ್ತು ಕಣಪ್ಪ, ನನಗೂ ಬಲು ಇಷ್ಟ ಆಗೋಯ್ತು. ನಮ್ಮ ಅಳಿಯಂದ್ರು ಅದೇ ಹೇಳ್ತಿದ್ರು, ಆ ಪಾಯಸನೇ ಮಾಡಿಬಿಡು, ಶಾವಿಗೆ ಪಾಯಸ. ಸ್ವಲ್ಪ ಹಾಲಾಕ್ಬಿಟ್ಟು ಹಾಲು ಶಾವಿಗೆ ಪಾಯಸ ಮಾಡ್ತಿಲ್ಲ, ಅದು ಮಾಡಿಬಿಡು. ಇನ್ನೇನು ಪಲ್ಯ ಆಗೈತೆ, ಕೋಸಂಬರಿ ಆಗೈತೆ, ಉಪ್ಪಿನಕಾಯಿ, ಬೋಂಡ, ಹಪ್ಳ, ಇಷ್ಟು ಮಾಡಿಬಿಡಪ್ಪ. ಮತ್ತೆ ಇನ್ನೇನು ರೈಸು, ಒಂಥರದ್ದು ರಸ ಮಾಡ್ತೀಯೇನು ಪಾಪ? ಸಾಂಬಾರು, ಇನ್ನೇನು ತರಕಾರಿ ಸಾಂಬಾರು ಮಾಡ್ತೀಯ, ಇನ್ನೇನು ನುಗ್ಗೆಕಾಯಿ, ಆಲೂಗಡ್ಡೆ ಇವೆಲ್ಲ ಹಾಕ್ಬಿಟ್ಟು ಇನ್ನೊಂದು ಥರದ್ದು ಇದು ಮಾಡಿಬಿಟ್ರೆ, ರಸ ಮಾಡಿಬಿಟ್ಟಿದ್ರೆ ಉತ್ತಮ ಆಗ್ತಿತ್ತು. ರಸಮ್ಮು ಮತ್ತೆ ಮಜ್ಜಿಗೆ ಅನ್ನ ಇಷ್ಟು ಮಾಡಬಪ್ಪ, ಸಾಕು, ಬೇಕಾದಷ್ಟು ಆಗೋಗ್ಬಿಡುತ್ತೆ. ಸ್ವೀಟು ಒಂದು 3-4 ಥರ ಆಗ್ಬಿಡುತ್ತೆ. ಪಲ್ಯ ಆಗಲಿ ಕೋಸಂಬರಿ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ, ಒಂಥರದ್ದು ತಿಂಡಿ ಆಗಿಬಿಡುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಪೂರಿ ಸಾಗು ಮಾಡಿಸ್ಬಿಡೋಣ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲಿಂದ ಬೇಡ ಅಂದ್ಕೊಂಡು ಇದು ಮಾಡಿಸ್ತಿದ್ದೀನಿ. ಇಲ್ಲಿ ಕಣೆ ಹೇಳು, ಸದ್ಯ ಸಾಕು ಇಷ್ಟೇ. ನೆಕ್ಸ್ಟ್ ಇನ್ನೇನು ಮದುವೆಗೆಲ್ಲ ಅದನ್ನು ನೋಡೋಣಂತೆ, ಆಯ್ತಾ? ಇನ್ನೇನು ಎಂಗೇಜ್ಮೆಂಟ್ ಆದ ತಕ್ಷಣ ಇನ್ನೇನು ಮದುವೆ ಎಲ್ಲ ಅದನ್ನು ಫಿಕ್ಸ್ ಆಗುತ್ತೆ. ಇನ್ನೇನು ಡೇಟ್ ಎಲ್ಲ ಫಿಕ್ಸ್ ಮಾಡಿ ನೀನು ಅಡುಗೆ, ಈಗ ಒಳ್ಳೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರೆ ನೋಡಪ್ಪ, ಮದುವೆ ಆರ್ಡ್ರನು ನಿನಗೆ ಕೊಡ್ತೀನಿ ನಾನು ಜಯಣ್ಣ. ಅಲ್ಲ ಇವ್ರೆ ರಾಜೇಶಪ್ಪರೇ, ನೀವು ಮಾತಾಡಂಗೆ ಇಲ್ಲ ಬಿಡಿ ನಾನು ಮಾಡೋ ಅಡುಗೆ ಬಗ್ಗೆ. ನಮ್ಮ ಊರವ್ರಿಗೆ ಕೇಳಿ, ನಮ್ಮ ಸಾವುಕಾರರಿಗೆ ಕೇಳ್ರಿ, ನಿಮ್ಮ ಬೀಗ್ರಿಗೆ ಕೇಳ್ರಿ, ರಂಗಜ್ಜವ್ರಿಗೆ ಕೇಳ್ರಿ, ನಿಮ್ಗೆ ಅಷ್ಟು ಅನುಮಾನ ಇದ್ರೆ. ಯಾವುದು ಬೇಡ. ಈಗ ಮೊನ್ನೆ ನೀವು ಮನೆ ನೋಡಕ್ ಬಂದಾಗ ನೀವು ಊಟ ಮಾಡಿರಿ, ರೈಸು, ಅನ್ನ, ಸಾಂಬಾರು ಎಲ್ಲ ತಿಂದ್ರಿ, ನೀವು ಪಾಯಸ ತಿಂದ್ರಿ, ಬೋಂಡ ತಿಂದ್ರಿ, ಎಲ್ಲ ತಿಂದ್ರಿ, ಊಟ ಮಾಡಿರಿ, ಪಲ್ಯ ಆಗ್ಲಿ ಕೋಸಂಬರಿ ಆಗ್ಲಿ. ಹೆಂಗಿತ್ತು ಊಟ? ಅಡಿಗೆ ಬಗ್ಗೆ ಯಾರು ಮಾತಾಡಂಗಿತ್ತ? ಹೇಳ್ರಿ ನೀವೇ ಬಾಯ್ಬಿಟ್ಟು. ಇಲ್ಲ ಕಣಪ್ಪ, ಹಾಗೇನಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೆ. ಅದಕ್ಕೋಸ್ಕರನೇ ಅಲ್ವಾ ನಾನು ಬೀಗ್ರಿಗೆ ಹೇಳ್ಬಿಟ್ಟು ಯಾಕೆ ಹೇಳು ನಿನಗೆ ತಿರ್ಗಾ ಬರೋದು ಕೇಳಿದ್ದು, ಅದಕ್ಕೋಸ್ಕರನೇ. ಆಯ್ತು ಕಣಪ್ಪ. ಇವಾಗ ಅಲ್ಲಪ್ಪ, ಇನ್ನೇನು ಪದೇ ಪದೇ ಹೋಗೋದು ಬರೋದು ಯಾಕೆ ಮಾಡ್ತೀಯಾ? ಬೆಳಿಗ್ಗೆ ಬೇರೆ 5:30ಗೆ ಬರಬೇಕು ಅಂತ ಬೇರೆ ಹೇಳ್ತಿದ್ಯಲ್ಲ. ಈಗ ಒಂದು ಕೆಲಸ ಮಾಡ್ಬಿಡು, ಇಲ್ಲೇ ಉಳ್ಕೊಂಬಿಡಪ್ಪ ಅತ್ಲಾಗಿ ಪಾಪ. ಜಯಣ್ಣ, ಇಲ್ಲೇ ಉಳ್ಕೊಂಬಿಡು. ಇನ್ನೇನು ಬೆಳಿಗ್ಗೆ ಸಾಯಂಕಾಲ ಎಪ್ಕ ಹಾಕ್ಬೇಕು, ಇನ್ನೇನು ಕಡಲೆಬೇಳೆ ಅವೆಲ್ಲ ನೆನಾಕ್ಬೇಕು ಅಂತ ಬೇರೆ ಹೇಳ್ತಿದ್ಯಲ್ಲ. ನೀನು ಇದ್ದಿದ್ರೆ ಎಲ್ಲ ಸರಿಯಾಗ್ಬಿಡೋದು ಅಪ್ಪ ಅತ್ಲಾಗಿ. ಮುಂದೆ ನಿಲ್ಲಿಸ್ಕೊಂಡು ಎಲ್ಲ ಮಾಡಿಸ್ತಿದ್ದೆ. ಏನ್ರಿ ಹೇಳಿ ಅಂದರೆ ಇಲ್ಲೇ ಉಳ್ಕೊಂಬಿಟ್ಟಿದ್ರೆ ಆಗ್ತಿರಲ್ವ ಇವ್ರು ಜಯಣ್ಣವರು? ಬೆಳಿಗ್ಗೆ ಬೇರೆ 5 ಗಂಟೆಗೆ ಕೆಲಸ ಶುರು ಮಾಡ್ಕೊಂಬಿಡ್ಬೋದು, ಬರೋದು ಹೋಗೋದು ನಿನಗೆ ಹಿಂಸೆ ಕಣಪ್ಪ. ನೋಡು, ಯೋಚನೆ ಮಾಡು. ನಾನು ಹೇಳ್ತಿದ್ದೀನಿ, ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಅದೇ ರಾಜೇಶಪ್ಪ ರೀ, ಉಳ್ಕೋಬೋದಿತ್ತು. ಅದೇನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಸಾಯಂಕಾಲ ಇನ್ನೊಂತವ ಆರ್ಡರ್ ಬೇರೆ ಐತೆ, ಅಲ್ಲಿ ಹೋಗ್ಬೇಕು. ನಾನು ನಮ್ಮ ಹುಡುಗರಿಗೂ ಕಳಿಸಿದ್ದೀನಿ, ಅಲ್ಲಿ ನನಗೇನು ತೊಂದರೆ ಏನಿಲ್ಲ. ಹುಡುಗರುಗಳಿಗೆ ಕಳಿಸಿದ್ದೀನಿ, ಹುಡುಗರು ಮಾಡ್ತಿದ್ದಾರೆ ಅಲ್ಲಿ. ನಾನು ಸ್ವಲ್ಪ ಹೋಗಿ ಅಲ್ಲಿ ನೋಡ್ಕೋಬೇಕು. ಹಂಗಾಗಿ ನಾನು ಇವಾಗ ಇರೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗ ಹೋಗಿ ನನ್ನ ಕೆಲಸ ಎಲ್ಲ ಮುಗಿತಲ್ಲ, ಸಾಯಂಕಾಲ ಈಗ 2 ಗಂಟೆ 3 ಗಂಟೆ ಸಾಯಂಕಾಲಕ್ಕೆ ಹೋಗ್ಬೇಕು ನಾನು. ಸಂಜೆ ಹೊತ್ತು 3 ಗಂಟೆಗೆ ಹೋಗ್ಬಿಟ್ಟು ಅಲ್ಲೂ ಹುಡುಗರಿಗೂ ಸ್ವಲ್ಪ ಸ್ವೀಟ್ ಅವೆಲ್ಲ ಮಾಡ್ಕೊಟ್ಟು ಬಂದರೆ ಮಿಕ್ತವ್ರು ಮಾಡ್ಕೊಳ್ತಾರೆ. ಏನು ಮಾಡ್ತೀರಾ ಹೇಳಿ? ಈಗ ಆರ್ಡ್ರು ಕಳ್ಕೊಳಕ್ಕಾಗಲ್ಲ, ಎಲ್ಲ ಕಡೆನೂ ಅಡ್ಜಸ್ಟ್ ಮಾಡಬೇಕು. ನಾನು ಬೆಳಿಗ್ಗೆ ಎದ್ದಡ್ಕೆಲ್ಲ ಬಂದ್ಬಿಡ್ತೀನಿ ಕಣಿ, ಹೇಳಿ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ಆಯ್ತಾ ರಾಜೇಶಪ್ಪರೇ? ಸರಿ ಕಣಪ್ಪ, ಆಯ್ತು, ನಿನ್ನಿಷ್ಟ. ನಾವು ಹೇಳಿದೀವಿ. ಸ್ವಲ್ಪ ಬೇಗನೆ ಬಂದ್ಬಿಡಪ್ಪ ಬೆಳಿಗ್ಗೆ ಹಂಗಾರೆ. ಇವಾಗ ನಾವು ಕಡಲೆಕಾಳು ನೆನಾಕ್ಬೇಕು, ಹೆಸರು ಬೇಳೆ ನೆನಾಕ್ಬೇಕು, ಈಗ ಹಾಲು ತಗೊಂಬಂದು ಎಪ್ಕಾಕ್ಬೇಕು ಅಂತ ಹೇಳಿದ್ಯಾ, ಅಷ್ಟೇ ತಾನೆ? ಅದು ಬಿಟ್ರೆ ಇನ್ನೇನು ಇಲ್ಲ ಅಲ್ವೇನಪ್ಪ? ಅಷ್ಟೇ ಅಣ್ಣ. ಮತ್ತೆ ಇವೆಲ್ಲ ಸ್ವೀಟ್ಗಳು ಮಾತ್ರ ಭಾಳ ಜೋಪಾನಾಗಿ ಕರೆಕ್ಟಾಗಿ ಇಟ್ಕೊಂಬಿಡಿ, ಆಯ್ತಾ? ಐಟಮ್ಗಳು ಅಷ್ಟೇ, ನೀವು ಎಲ್ಲೆಲ್ಲಿ ಬೇಕಲ್ಲೆಲ್ಲ ಇಡಕ್ಕೆ ಹೋಗ್ಬೇಡ್ರಿ, ಎಲ್ಲ ತೆಗೆದು ಒಂದು ಕಡೆ ಇಟ್ಟಿರ್ರಿ. ಬೆಳಿಗ್ಗೆ ಬಂದಡ್ಕೆಲ್ಲೇ ನಾನು ನನ್ನ ಕೆಲಸ ಶುರು ಮಾಡ್ಕೊಳ್ತೀನಿ. ಸರಿ ಕಣಪ್ಪ, ಆಯ್ತು, ಹೋಗ್ಬಾ, ಜೋಪಾನಾಗಿ ಹೋಗ್ಬಾ. ಬಾರಪ್ಪ, ಟೀನಾರು ಕುಡ್ಕೊಂಡು ಹೋಗುವಂತೆ, ಟೀ ಇಡಿಸ್ತೀನಿ.
ಇಲ್ಲ 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 ನನಗೆ ಕೆಲ್ಸಗಳಿದಾವೆ, ಬೇಜಾರು ಮಾಡ್ಕೋಬೇಡಿ, ಇನ್ನೊಂದ್ ದಿವಸ ಬರ್ತೀನಿ ಕಣಿ ಹೇಳ್ರಿ. ಈಗ ಟೀ ಅದು ಇದು ಕುಡ್ಕೊಂಡ್ಬಿಟ್ರೆ ಆಗಲ್ಲ. ಸಾಯಂಕಾಲ ಒಂದು ಆರ್ಡರ್ಗೆ ಬೇರೆ ಹೋಗ್ಬೇಕು. ಹೋಗಿ ತಿರ್ಗಾ ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಬೇರೆ ಬರ್ಬೇಕು ಅಲ್ಲೂರ. ಹಂಗಾಗಿ ಕೆಲ್ಸಗಳು ಸಿಕ್ಕಾಬಟ್ಟೆ, ಪುರ್ಸತ್ತಿಲ್ಲ. ಇನ್ನೇನು ನಾಳೆ ಬರ್ತೀವಿ ತಾಳ್ರಿ. ಇನ್ನೇನು ಎಂಗೇಜ್ಮೆಂಟ್ಗೆ ಏನೋ ಬರ್ತಿದೀವತ್ತೆ, ಅಡಿಗೆ ಮಾಡೋದಕ್ಕೆ ಇನ್ನೇನು ನಮ್ಮೂರಲ್ಲಿ ಎಲ್ಲಾರು ಬರ್ತಾರೆ. ಇನ್ನೇನು ಅಲ್ಲೇ ಇಲ್ಲೇ ಇರ್ತೀನಿ. ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ನಾಳೆ ಇಲ್ಲಿ ಬಂದ್ರೆ ಇನ್ನು ಮಿಕ್ದು ಆರ್ಡ್ರು ಏನು ಇರಲ್ಲ. ಹಂಗಾಗಿ ಆರಾಮಾಗಿ ಕುತ್ಕೊಂಡು ನಾನು ನಿಮ್ ಜೊತೆ ಇದ್ದು ಊಟ ಗೀಟ ಮಾಡ್ಕೊಂಡು ಒಂದ್ ಸ್ವಲ್ಪ ತಡವಾಗೆ ಹೋಗ್ತೀನಿ. ಅದಕ್ಕೇನಂತೆ ನೀವೇನ್ ಬೇಜಾರು ಮಾಡ್ಕೋಬೇಡಿ ಇವ್ರೆ, ಸರಿನಾ? ನಂದು ಕರ್ತವ್ಯ ಏನಂದ್ರೆ ನೀವು ನಿಮ್ ನಂಬಿಕೆ ಉಳಿಸ್ಕೋಬೇಕು. ನಾನು ಈಗ ಅಷ್ಟು ದೂರದಿಂದ ನಿಮ್ಮೂರ್ ಕಡೆನೇನೆ ಬೇಕಾದಷ್ಟು ಭಟ್ರುಗಳಿದ್ದಾರೆ, ಆದ್ರೂ ಕೂಡ ನನಗೆ ಅಷ್ಟು ದೂರದಿಂದ ಒಂದು ನಂಬಿಕೆಯಿಂದ ಕರ್ಕೊಂಬಂದಿದ್ರಾದ್ಮೇಲೆ ಆ ನಂಬಿಕೆ ಹುಟ್ಟಿಸ್ಕೊಂಡು ನನ್ನ ಕರ್ತವ್ಯ ಅಲ್ವರ. ಹಂಗಾಗಿ ನಾನು ಮಾಡ್ಕೊಡ್ತೀನಿ, ನೀವು ಯೋಚನೆ ಏನು ಮಾಡಬೇಡಿ, ಸರಿನಾ ರಾಜೇಶಪ್ಪರೇ? ಬೇಜಾರು ಮಾಡ್ಕೋಬೇಡಿ. ಇಲ್ಲಪ್ಪ, ಯಾಕೆ ಬೇಜಾರು ಮಾಡ್ಕೊಂಡು ಬಿಡುವ, ಸ್ವಲ್ಪ ಬೇಗ ಬಂದ್ಬಿಡು ಬೆಳಿಗ್ಗೆ.